ಹಾಸನ ತಾಲೂಕಿನ ಹಂದಿನಕೆರೆ ಏತ ನೀರಾವರಿ ಕಾಮಗಾರಿ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿಯನ್ನ ನೀಡಿ ಕಾಮಗಾರಿ ವಿಳಂಬಕ್ಕೆ ಕಾರಣರಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಹಂದಿನಕೆರೆ ಕಾಮಗಾರಿ ಪರಿಶೀಲನೆ ವೇಳೆ ವಿಶೇಷ ಭೂಸ್ವಾಧೀನಾಧಿಕಾರಿ ಮಂಜುನಾಥ್ ಅವರ ಕಾರ್ಯವೈಖರಿ ಬಗ್ಗೆ ಸಚಿವ ಶಿವಲಿಂಗೇಗೌಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. SLO ಅವರು ಮೊದಲಿಗೆ ನನ್ನ ಮನಸ್ಸಿಗೆ ಬೇಜಾರನ್ನ ಮಾಡಿದ್ರು, ಲೈನ್ಗೆ ಬಂದಿರಲಿಲ್ಲ, ಈಗ ಲೈನಿಗೆ ಬಂದಿದ್ದಾರೆ. ನನಗೆ 2-3 ಲೈನ್ ಇಟ್ಕೊಂಡು ಟ್ವಿಸ್ಟ್ ಮಾಡೋದೆಲ್ಲ ನಡೆಯೋದಿಲ್ಲ. ನನ್ನ ಹತ್ರ ಒಂದೇ ಲೈನ್ ನಲ್ಲಿ ಇರಬೇಕು. ಬಹಿರಂಗವಾಗಿ ನಿಮಗೆ ಹೇಳ್ತೀನಿ ಕೇಳಿ, ಕೆಲಸ ಆಗಬೇಕಷ್ಟೇ ಅಂತ ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಜನರೊಂದಿಗೆ ತಮ್ಮ ಒಡನಾಟದ ರಾಜಕಾರಣದ ಕುರಿತು ಮಾತನಾಡುತ್ತಾ, ಇಷ್ಟು ಸಣ್ಣ ಕೆಲಸಕ್ಕೆ ನಾನೇ ಬರ್ಬೇಕಿತ್ತ ಅಂತ ನೀವು ಅನ್ಬಹುದು, ಆದ್ರೆ ನನ್ನ ರಾಜಕಾರಣವೇ ಹಾಗೆ. ಹೊಸಗೆ ನಾಮಕರಣ ಎಲ್ಲದಕ್ಕೂ ಹೋಗ್ತೀನಿ, ಎಂತ ಸಣ್ಣ ಕೆಲಸ ಇದ್ರು ಕೂಡ ಅದನ್ನ ಮಾಡೋದೇ ದೊಡ್ಡ ಸಾಧನೆ. ರಾಜಕಾರಣಕ್ಕೆ ನಾನು ಬಂದಿದ್ದು ಹಾಗೆ, ಹೋಗೋದು ಹಾಗೆ ಅಂತ ತಮ್ಮ ಕಾರ್ಯಶೈಲಿಯ ಬಗ್ಗೆ ಇದೇ ವೇಳೆ ಮಾತನಾಡಿದ್ದಾರೆ. ಇನ್ನು ಈ ವೇಳೆ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಲತಾ ಕುಮಾರಿ ಸೇರಿದಂತೆ ಜನಪ್ರತಿನಿಧಿಗಳು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. 50 ಹಳ್ಳಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬಹುತೇಕ ಕೆಲಸ ಮುಗಿದಿದೆ. ಆದ್ರೆ ಸಣ್ಣ ಪುಟ್ಟ ಇದೇ ತರ ಸಣ್ಣ ಪುಟ್ಟ ಸಮಸ್ಯೆ ಉಳ್ಕೊಂಡಿದೆ. ನಮ್ ಎತ್ತೊಳನೆ 24,000 ಕೋಟಿ ದುಡ್ಡು ಖರ್ಚು, 24,000 ಕೋಟಿ. ಆದ್ರೆ ಕೇವಲ ಒಂದು 10 ಕೋಟಿ ದುಡ್ಡಿಗೆ ತಡೆ ಹಿಡ್ಕೊಂಡ್ ಕೂತಾರೆ. ಇದು ನೀರು ಆಸ್ತು ಬರ್ಬೇಕ ಬೇಡ? ಈ ಸತ್ಮಂಗ್ಲಿ ಕೆರೆ ತುಂಬಕ್ಕ ಬೇಡ? ಅದಕ್ಕೇನೆ ಏನಪ್ಪಾ, ಎಷ್ಟು ದಿವಸ ಆಗುತ್ತಪ್ಪ ನೀರು? ನನಗೆ ಯಾವ ಟೆಸ್ಟ್ ಗಿಷ್ಟು ಗೊತ್ತಲ್ಲ. ನನಗೆ ಅವೆಲ್ಲ ಬೇಡ. ಎಷ್ಟು ದಿವಸದಲ್ಲಿ ನೀರನ್ನ ಕೆರೆಗೆ, ಸತ್ಮಂಗ್ಲಿ ಕೆರೆ ನೀರು ಬಂದೇಳು. ಯಾರು ಸಚಿನ್ ಕರೀರಿ, ಕಾಂಟ್ರಾಕ್ಟರ್. ಇವೆಲ್ಲ ಇನ್ನೆಲ್ಲ ನನ್ನ ಹತ್ರ ನಡೆಯಲ್ಲ. ಟೈಮ್ ಬಾಂಡ್ ಇರ್ಬೇಕು. ಟೈಮ್ ಬಾಂಡಲ್ಲಿ ನೀರು ಬಿಡ್ಬೇಕು. ಇವೆಲ್ಲ ಹೇಳಿ ನಾವು ಇತ್ಲಾಗ ಓದ್ತದಂಗೆ ಮತ್ತೆ ಅತ್ಲಾಗ ಎತ್ತಾಗ ಹೋಗೋದಲ್ಲ. ಹೇಳಿ, ಇಲ್ಲಿ ಮಾಧ್ಯಮದವ್ರು ಎದುರಿಗೆ ಹೇಳಿ, ಜನಗಳ ಎದುರಿಗೆ ಹೇಳಿ, ಬರ್ರಿ ಸಚಿನ್, ಎಷ್ಟು ದಿವಸದಲ್ಲಿ ನೀರು ಕೊಡ್ತೀಯಪ್ಪ? 10 ಡೇಸ್ ಹಾಕ್ಬೇಕು? ಇಲ್ಲ 10 ಡೇಸ್ ಆಗಲ್ಲ. ಒಂದು 5 ದಿವಸ ಕೊಡ್ತೀವಿ ಮಾಡೋದು. 5 ಡೇಸ್ ಅಷ್ಟೇ. ನಾನು ಅದ್ರ ಅರ್ಥ ಉದ್ದ ಆಗಲ ಎಲ್ಲ ನೋಡಿದ್ದೀನಿ. ಸಾಕು 5 ದಿವಸ. 5 ದಿವಸದಲ್ಲಿ ಸತ್ಮಂಗ್ಲಿ ಕೆರೆ ನೀರು ಇರ್ಬೇಕು, ಚನ್ನಪಾಟ್ಲೆ ಕೆರೆ ನೀರು ಇರ್ಬೇಕು. ಅದು ತಪ್ಪಿದ್ರೆ ನಾನು ಸುಮ್ಮನೆ ಏನ್ರಿ, ನಾನು ಅವ್ರನ್ನೆಲ್ಲ ಕೇಳೋದು ನಿಮ್ಮನ್ನ. ನೀವು ಸರ್ಕಾರಿ ಸಂಬಳ ತಿನ್ನೋರು, ಗೊತ್ತಾಯ್ತಾ? ನೀವು ಮಾಡಿಸ್ಬೇಕು. 40 ಮೀಟರ್ ಈಗ ಬಗೆಹರಿಸೋತೀವಿ. ಈಗ ಬಗೆಹರಿಸೋತೀವಿ. ಅವ್ರು ಗಂಟೆ ಮಾಡಿದಾಗ ನಾವು ಬಗೆಹರಿಸೋತೀವಿ. ಅವರೆಲ್ಲ ಅಲ್ಲೇ ಅದೇ ಜಾಗ ಬರ್ಬೇಕು ಅಂತಾರಂತೆ, ಅಲ್ಲೇ ಹೋಗೋಣ. ನಮ್ದೇನು ಗೌರವ ಹೋಗಲ್ಲ, ಅಲ್ಲೇ ಹೋಗೋಣ.